ನಮಸ್ಕಾರ ಸ್ನೇಹಿತರೆ. ಬನ್ನಿ ಒಂದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೆಸರು ಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಭಾಳ ಈಸಿ ರೀ, ಭಾಳ ಸಿಂಪಲ್ ಮತ್ತು ಟೇಸ್ಟ್ ಕೂಡ ಭಾರಿ ಬರ್ತದೆ. ಫಸ್ಟಿಗೆ ಒಂದು ಪಾತ್ರೆ ಒಳಗೆ ಹೆಸರು ಕಾಳನ್ನ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡ್ರಿ, ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಹುರ್ಕೋಬೇಕು ನೋಡ್ರಿ. ಈ ಥರ ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕ್ರಿ. ಇಷ್ಟ ಹುರ್ಕೊಂಡಿನಿ ನೋಡ್ರಿ ನಾನು. ಇದ್ರೊಳಗೆ ಈಗ ನೀರು ಹಾಕ್ಕೊಳತ್ತೀನಿ. ಭಾಳ ಮಸ್ತ್ ಆಗ್ತೈತಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ರಿ. ನೆಕ್ಸ್ಟ್ ಇದಕ್ಕೆ ಪಾಲಕ್ ಮತ್ತು ಟೊಮೆಟೊ. ಪಾಲಕ್ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಬೋದು, ಇದ್ರೆ ಹಾಕೋರಿ, ಟೇಸ್ಟ್ ಚಲೋ ಬರ್ತೈತಿ ಮತ್ತು ಒಳ್ಳೇದು ಕೂಡ ಆರೋಗ್ಯಕ್ಕೆ. ಇಷ್ಟು ಪಾಲಕ್ ಮತ್ತು ಟೊಮೆಟೊ ಹಾಕ್ಕೊಂಡೇನಿ ರೀ ನಾನು. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಸಖತ್ತಾಗಿ ಬರ್ತೈತೆ ರೀ. ಭಾಳ ಮಸ್ತ್ ರೀ. ಅನ್ನ, ರೊಟ್ಟಿ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ನೋಡ್ರಿ ಇದು. ಈ ಥರ ನೋಡ್ರಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳತ್ತೀನಿ ರೀ ನಾನೀಗ. ಕುಕ್ಕರ್ ಒಳಗೆ ಕುದ್ಸಾಕಿಟ್ಟಿನಲ್ಲ, ಅದರೊಳಗೆ ಅರಿಶಿನ ಹಾಕ್ಕೊಂಡ್ರೆ ಬೇಗ ಕುದೀತಾವ್ರಿ ಬೇಳೆ. ನೋಡ್ರಿ, ಮುಚ್ಚಿಬಿಡೋಣ. ಒಂದು 3ರಿಂದ 4 ವಿಸಲ್, ಜಾಸ್ತಿ ಆದರೂ ಪರವಾಗಿಲ್ಲ ರೀ. ಎಷ್ಟು ಚೆಂದ ಕುದೀತಾವಲ್ಲ ಅಷ್ಟು ಒಳ್ಳೇದು ಸಾಂಬಾರಿಗೆ. ಫುಲ್ ಮೆತ್ತಗೆ ಕುದಿಸ್ಕೋಬೇಕು ನೋಡ್ರಿ. ಈ ಥರ ಕಾಣಿಸುತ್ತೆ ನೋಡ್ರಿ ಕುದ್ಮೇಲೆ. ಮತ್ತು ಹೆಸರು ಕಾಳು ಒಳಗೆ ಭಾಳಷ್ಟು ಪ್ರೋಟೀನ್ ಇರುತ್ತೆ. ಹಿಂಗಾಗಿ ಆದಷ್ಟು ನಾರ್ಮಲ್ ತೊಗರಿಬೇಳೆ ಸಾಂಬಾರ್ಗಿಂತ ಈ ಥರ ಜಾಸ್ತಿ ವಾರದಲ್ಲಿ 1 ಅಥವಾ 2 ಸತಿ ಹೆಸರು ಕಾಳದಿಂದ ಸಾಂಬಾರು ಮಾಡಿಕೊಂಡು ತಿಂದರೆ ಒಳ್ಳೇದು ನೋಡ್ರಿ ಆರೋಗ್ಯಕ್ಕೆ. ಈಗ ನೋಡ್ರಿ ಇಷ್ಟು ಮೆತ್ತಗೆ ಇಷ್ಟು ಚೆಂದ ಕುದ್ದಾವ, ಮಸ್ತಾಗ್ಯಾವ. ಈಗ ನೋಡ್ರಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳತ್ತೀನಿ ನಾನು. ಹಾಗೆ ಫ್ರೆಂಡ್ಸ್, ಕೆಲವೊಬ್ಬರು ಮಿಕ್ಸಿ ಕೂಡ ಹಾಕೋತಾರೆ ಇದಕ್ಕೆ. ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಟೇಸ್ಟ್ ಕೊಡಲ್ಲ ರೀ ನಿಮಗೆ ಸಾಂಬಾರು. ಸ್ವಲ್ಪ ತರಿಯಾಗಿ ಈ ಥರ ಇದರಿಂದ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಇದು ಇಲ್ಲಾಂದರೆ ನೀವು ಸೌಟು ಇರುತ್ತಲ್ಲ, ಸೌಟಿಂದನೂ ಕೂಡ ನೀವು ಸ್ಮ್ಯಾಶ್ ಮಾಡ್ಕೋಬೋದು. ಈ ಥರ ಮಾಡಿ ನೋಡ್ರಿ ನೀವು ಸಾಂಬಾರು ಮಸ್ತ್ ಆಗ್ತದೆ. ಮಿಕ್ಸಿ ಒಳಗೆ ಹಾಕ್ಕೊಂಡ್ರೆ ಫುಲ್ ನೈಸ್ ಆಗಿಬಿಡುತ್ತೆ ಮತ್ತು ನಿಮ್ಗೆ ಅದು ಟೇಸ್ಟ್ ಅಷ್ಟೊಂದು ಕೊಡಂಗಿಲ್ಲ ರೀ. ಈ ಥರನೇ ಮಾಡಿ ನೋಡ್ರಿ, ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಎಲ್ಲರೂ. ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿರಿ, ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ. ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ಫಸ್ಟ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಾಗ ಜೀರಿಗೆ ಹಾಕ್ಕೊಂಡಿನಿ ರೀ. ಭಾಳ ಸಿಂಪಲ್ ರೀ, ಒಗ್ಗರಣೆಗೇನು ಜಾಸ್ತಿ ಬೇಡ. ಮತ್ತು ಈಗ ಕರಿಬೇವು ಮತ್ತು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಭಾಳಷ್ಟು ಬೆಳ್ಳುಳ್ಳಿ ಹಾಕ್ಕೋಬೇಕು ರೀ, ಟೇಸ್ಟ್ ಬರ್ತೈತಿ. ನಾನು ನಿಮ್ಗೆ ಪದಾರ್ಥಗಳನ್ನು ಫಸ್ಟಿಗೆ ತೋರಿಸಿಲ್ಲ, ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಹಾಗೆ ಮಸಾಲೆ ಖಾರ ನೋಡಿರಿ, ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ. ಇಲ್ಲಾಂದರೆ ನೀವು ಅಚ್ಚ ಖಾರದ ಪುಡಿನ ಹಾಕ್ಕೋಬೋದು ಮತ್ತು ಸೈಡಿಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋಬೇಕು ಟೇಸ್ಟಿಗೆ. ನಾನು ಮಸಾಲೆ ಖಾರ ಹಾಕ್ಕೊಂಡಿನಿ, ಅದರಲ್ಲಿ ಎಲ್ಲ ಇರುತ್ತೆ ರೀ. ನೋಡಿರಿ, ಈಗ ನೆಕ್ಸ್ಟ್ ಒಗ್ಗರಣೆ ಆದಮೇಲೆ ಹೆಸರು ಕಾಳನ್ನ ಇದರಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಬೇಯಿಸಿ ನಾವು ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ರೆ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಮುಗೀತು ನೋಡಿರಿ ಸಾಂಬಾರು. ಭಾಳ ಕ್ವಿಕ್ಕಾಗಿ ಆಗ್ತದೆ, ಟೇಸ್ಟೂ ಭಾರಿ ಹೆಲ್ದಿನೂ ಕೂಡ ಇದು ಆರೋಗ್ಯಕ್ಕೆ. ಈಗ ನೆಕ್ಸ್ಟ್ ನಾನು ಇಲ್ಲಿ ಉಪ್ಪು ಹಾಕ್ಕೊಳತ್ತೀನಿ ರೀ. ಉಪ್ಪು ನಮ್ಗೆ ಟೇಸ್ಟಿಗೆ ನೋಡಿ ಹಾಕ್ಕೋಬೇಕು ಮತ್ತು ಬೆಲ್ಲ ಹಾಕ್ಕೊಳತ್ತೀನಿ ರೀ. ಕೆಲವೊಬ್ಬರು ಸಕ್ಕರೆ ಕೂಡ ಹಾಕ್ತಾರೆ, ಅದಕ್ಕಿಂತ ಬೆಲ್ಲ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಾನು ಜಾಸ್ತಿ ಎಲ್ಲದಕ್ಕೂ ಅಡುಗೆಗಳಿಗೆ ಬೆಲ್ಲನ ಯೂಸ್ ಮಾಡ್ತೀನಿ. ಈ ಥರ ಬೆಲ್ಲ ಹಾಕಿ ನೋಡಿರಿ, ಟೇಸ್ಟ್ನು ಭಾರಿ ಬರ್ತೈತಿ ಮತ್ತು ಸಾಂಬಾರು ಮಸ್ತ್ ಆಗ್ತೈತೆ ರೀ ಬೆಲ್ಲ ಹಾಕೋದ್ರಿಂದ. ಸ್ವಲ್ಪನೇ ಹಾಕ್ಕೋಬೇಕು ರೀ, ಜಾಸ್ತಿ ಹಾಕಬಾರ್ದು ಮತ್ತು ಸ್ವೀಟ್ನೆಸ್ ಜಾಸ್ತಿ ಆಗಿಬಿಡುತ್ತೆ. ಈಗ ಕೊತ್ತಂಬರಿ ಲಾಸ್ಟ್ ಒಳಗೆ ಕೊತ್ತಂಬರಿ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ನೋಡಿರಿ. ಹೆಂಗಾಗ್ಯದ ಅಂತ ಹೇಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಮತ್ತು ರೆಸಿಪಿ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿರಿ, ನೀವು ಕೂಡ ಟ್ರೈ ಮಾಡಿರಿ. ಆದಷ್ಟು ಫ್ರೆಂಡ್ಸ್ ವಾರದಲ್ಲಿ 1-2 ಸತಿ ಹೆಸರು ಕಾಳು ಪಲ್ಯ ಮತ್ತು ಸಾಂಬಾರು ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ. ಆದಷ್ಟು ಹೆಸರು ಕಾಳು ಅಥವಾ ದ್ವಿದಳ ಧಾನ್ಯಗಳಂತ ಏನು ಕರಿತೀವಿ ನಾವು, ಎಲ್ಲ ಥರ ಕಾಳುಗಳನ್ನು ನಾವು ಆದಷ್ಟು ಊಟದಲ್ಲಿ ಬಳಸಬೇಕು. ತುಂಬ ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ. ನೋಡಿರಿ, ಕ್ವಿಕ್ಕಾಗಿ ಸಾಂಬಾರು ರೆಡಿ ಆಯಿತು. ಹೆಂಗಾಗೈತೆ ಅಂತ ಹೇಳಿರಿ. ಸೈಡ್ಗೆ ಒಂದು ಹಪ್ಪಳ, ಉಪ್ಪಿನಕಾಯಿ ಇದ್ರೆ ಅನ್ನ ಸಾಂಬಾರು ಸೂಪರ್ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಫ್ರೆಂಡ್ಸ್.